ಕುಣಿಗಲ್ ತಾಲೂಕು ಹುಲಿಯೂರು ದುರ್ಗ ಹೋಬಳಿಯ ಕೆ ಬ್ಯಾಡರಹಳ್ಳಿ ಗ್ರಾಮದ ರೈತ ಸಿದ್ದರಾಜುರವರಿಗೆ ಸೇರಿದ ರೇಷ್ಮೆ ಸಾಕಾಣಿಕೆಗೆ ಮನೆಗೆ ರಾತ್ರಿ ಸುರಿದ ಮಳೆ ಗಾಳಿಯಿಂದ ರೇಷ್ಮೆ ಸಾಕಾಣಿಕೆ ಮನೆಯ ಚಾವಣಿಗೆ ಹಾಕಿದ್ದ ಸಿಮೆಂಟ್ ಸೀಟ್ಗಳು ಹಾರಿ ಹೋಗಿವೆ. ರೇಷ್ಮೆ ಸಾಕಾಣಿಕೆ ಮನೆಯಲ್ಲಿದ್ದ ಚಂದ್ರಿಕೆಗಳಲ್ಲಿ ರೇಷ್ಮೆ ಹುಳುಗಳು ಗೂಡುಗಳನ್ನು ಕಟ್ಟಲು ಪ್ರಾರಂಭಿಸಿದ್ವು. ರಾತ್ರಿ ಸುರಿದ ಮಳೆಯಿಂದ ಚಂದ್ರಿಕೆಗಳಿರುವ ಹುಳುಗಳೆಲ್ಲ ನೆಂದು ರೇಷ್ಮೆ ಸೇರಿದಂತೆ ಮನೆಗೂ ಕೂಡ ಹಾನಿಯಾಗಿದೆ, ನಷ್ಟವಾಗಿದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ಬ್ಯೂರೋ ರಿಪೋರ್ಟ್ HM ಅಶೋಕ್, NKS TV4 ಕುಣಿಗಲ್. ನಮ್ಮ ಹೆಸರು ಕೆ ಬೆಡ್ರಳ್ಳಿಯವರು, ಉಜ್ಜಿಣಿ ಹತ್ತಿಲ್ಬರು, ಕುಣಿಗಲ್ ತಾಲೂಕು ಹುಲಿಯೂರು ದುರ್ಗ ಹೋಬಳಿಯವರು. ನೈಟ್ 7:15ಗೆ ಮಳೆಗಾಳಿ ಬಂದು ಅಲ್ಲಿ ಕಡೆ ಸೀಟಲ್ಲೇ ಇದಾಕ್ಬಿಟ್ಟು ಈ ಕಡೆ ಎಲ್ಲ ಹೊಡೆದಾಕ್ಬಿಟ್ಟು ಫುಲ್ ರೇಷ್ಮೆ ಮನೆ ಎಲ್ಲ ನೆಂದೋಗೈತೆ. ನಾವು ಹೊಲ್ದ ಹತ್ರ ಕಟ್ಕೊಂಡಿದ್ದು ನೋಡಿ, ಎಲ್ಲ ರೇಸ್ ಮೇಲೆ ಫುಲ್ ಎಲ್ಲ ನೆಂದೋಗೈತೆ. ಇಲ್ಲಿ ಮೇಲ್ಗಡೆ ಬಿದ್ದು ಎಲ್ಲ ನೀರೆಲ್ಲ ಇದು ಹಾಳಾಗೈತೆ, ಉಳಿಯೋಂಗಿಲ್ಲ. ನಾವು ಚಂದ್ರಕ್ಕೆಲ್ಲ ನೆಂದು ರೇಷ್ಮೆ ಹುಳೆಲ್ಲ ಲಾಸ್ ಆಗೈತೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನಾದ್ರು ನಮಗೆ ಪರಿಹಾರ ದೊರಕಿಸ್ಕೊಡ್ಬೇಕು. ಕಡು ಬಡವರು ಹಂಗೋ ಹಿಂಗೋ ಜೀವನ ನಡೆಸ್ತಾ ಇದ್ದೋ ನೋಡಿ, ಈ ಥರ ಆಗೈತೆ ನೈಟ್ ಬಂದು.